ಮಾತಾಡೋದು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ದಾರೆ ನೋಡಿ, ಅವ್ರ ರಕ್ಷಣೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಒಂದು ರೌಂಡು ರೋನಿ ಟಿಪಂ ತಹಸೀಲ್ದಾರ್ ಆಫೀಸ್ ಒಂದು ರೌಂಡು, KUDA ಒಂದು ರೌಂಡು, ಕೋರ್ಟ್ ಒಂದು ರೌಂಡು, ಆಮೇಲೆ ನೈಟ್ ಟೈಮಲ್ಲಿ ಒಂದು ರೌಂಡು. ನಾನು 2 ಸಲ ಮಾತಾಡಿದೆ ನಮ್ಮ ಬ್ರದರ್ಗೆ ಬಾಬುಗೆ, ಮುನ್ಸಿಪಾಲಿಟಿಯಲ್ಲಿ ಹೇಳಿದ್ದೀನಿ. ಈಗ ನಾನು ಅದೇ ನೈಟ್ ಹೇಳಿದೆ, ಸುಮ್ಮನೆ ಬೇಡಪ್ಪ ಎಲ್ಲ ಹಣ ಹಾಕ್ಬಿಟ್ಟಿದೀವಿ, ನೀನು ಬಂದು 101% ಮನೆ ಡಮಾಲಿಶ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು ಮಸ್ದಾದು, ಅದು ಡಮಾಲಿಶ್ ಆಯ್ತಾ ಇಲ್ವಾ ಕಮಲ್? ಕಟಿಂಗ್ ಶಾಪಲ್ಲಿ ಒಬ್ಬ ಬಂದು ಕಟಿಂಗ್ ಮಾಡ್ಬಿಟ್ಟಿದ್ದ, ನಾನು 250 ಕೇಳ ಹ್ಯೂಮನ್ ಡ್ರೆಸ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಹುಡುಗ. ನಾನು ಒಳಗಡೆ ಹೋಗ್ತೀನಿ, ಏನಯ್ಯ ಅಂದ್ರೆ ಹ್ಯೂಮನ್, ನಾನು 50 ರೂಪಾಯಿ ಕೊಟ್ಟೆ. ನಾನು ಮಾತಾಡೋದು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ದಾರೆ ನೋಡಿ, ಅವ್ರ ರಕ್ಷಣೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. IMA ಸೈಟ್ ಪರ್ಚೇಸರ್, ನಂದು 3 ಸೈಟ್ ಇದೆ, ಇಲ್ಲಿದೆ. ಈ ಒಂದು ಈಗ ಏನಾಗ್ಬಿಟ್ಟಿದೆ KJP ಅಲ್ಲಿ ಅಂದ್ರೆ, ಕೆಲವು ಯೂಟ್ಯೂಬ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ನಾನು. ನಿಮ್ಗೆ ರೋಲ್ ಕಾಲ್ ಬೇಕಾ? ಆಲ್ರೆಡಿ ಆಗ್ತಾ ಇದೆ KJP ಅಲ್ಲಿ, ನನಗೆ ಗೊತ್ತು. ನಾನು ಯೂಟ್ಯೂಬ್ ಅಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಇದ್ದೀನಿ. ಮುನ್ಸಿಪಾಲಿಟಿ ಒಂದು ರೌಂಡು, ರೋನಿ ಟಿಪಂ ತಹಸೀಲ್ದಾರ್ ಆಫೀಸ್ ಒಂದು ರೌಂಡು, KUDA ಒಂದು ರೌಂಡು, ಕೋರ್ಟ್ ಒಂದು ರೌಂಡು, ಆಮೇಲೆ ನೈಟ್ ಟೈಮಲ್ಲಿ ಒಂದು ರೌಂಡು. ನೈಟ್ ಟೈಮಲ್ಲಿ ಒಂದು ರೌಂಡ್. ಆರಾಮಿದ್ದೀರಾ? ನೀನ್ ಯಾಕೆ ಅಲ್ಲಿಂದ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಹೇಳೋದು ರಾಜಕಾಲುವೆ ಬಗ್ಗೆ ಮಾತಾಡಿದ್ರೆ, ಗಾಲ್ ಫ್ರೆಂಡ್ ಗೊತ್ತಾ? DML ಗಾಲ್ ಫ್ರೆಂಡ್, ಹೋಗಿ CM ಹತ್ರ ಮಾತಾಡಿ ಫಸ್ಟ್. ಗಾಲ್ ಫ್ರೆಂಡ್ ಅಲ್ಲಿ ರಾಜಕಾಲುವೆ ಇದೆ, ಮಿಲಿಟರಿ ಕ್ಯಾಂಟೀನ್ ಮುಂದ್ಗಡೆ ರಾಜಕಾಲುವೆ ಇದೆ, ಮನೆಗಳು ಕಟ್ಬಿಟ್ಟಿದ್ದಾರೆ. 57 ಅಲ್ಲಿ ಮಾತ್ರ ರಾಜಕಾಲುವೆ ಇದೆಯಾ? ಒಂದು ಚೂರಿದೆ. ಆಮೇಲೆ ಅದೇ 105 ಹೋಗಿ, ಆಮೇಲೆ ಶ್ರೀನಗರ್ ಹೋಗಿ ಪೂರಾ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಯಾವಾಗಲ್ಲ ಅದೆಲ್ಲ ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಬರೀ 57 ಅಣ್ಣ ಸೇದ್ರಾಮಣ್ಣ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು 2 ಸಲ ಮಾತಾಡಿದೆ ನಮ್ಮ ಬ್ರದರ್ಗೆ ಬಾಬುಗೆ, ಮುನ್ಸಿಪಾಲಿಟಿಯಲ್ಲಿ ಹೇಳಿದ್ದೀನಿ. ಈಗ ನಾನು ಅದೇ ನೈಟ್ ಹೇಳಿದೆ, ಸುಮ್ಮನೆ ಬೇಡಪ್ಪ ಎಲ್ಲ ಹಣ ಹಾಕ್ಬಿಟ್ಟಿದೀವಿ, ನೀನ್ ಬಂದು 101% ಮನೆ ಡಮಾಲಿಶ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು ಮಸ್ದಾದು, ಅದು ಡಮಾಲಿಶ್ ಆಯ್ತಾ ಇಲ್ವಾ ಕಮಲ್? ಮಾಡಿದಾರ? ಇಲ್ಲಿ ನಂದೇ ಇದೆ ಮನೆ, ಮಾಡಿ ನಾನು ನೋಡ್ತೀನಿ. ನಾನು ಕಾನೂನು ವಿರೋಧವಾಗಿ ಮಾತಾಡಿಲ್ಲ. ಈಸ್ ಮೈ ಫ್ರೆಂಡ್. ಕಟಿಂಗ್ ಶಾಪಲ್ಲಿ ಒಬ್ಬ ಬಂದು ಕಟಿಂಗ್ ಮಾಡ್ಬಿಟ್ಟಿದ್ದ, ನಾನು 250 ಕೇಳ ಹ್ಯೂಮನ್ ಡ್ರೆಸ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಹುಡುಗ. ನಾನು ಒಳಗಡೆ ಹೋಗ್ತೀನಿ, ಏನಯ್ಯ ಅಂದ್ರೆ ಹ್ಯೂಮನ್, ನಾನು 50 ರೂಪಾಯಿ ಕೊಟ್ಟೆ. ಇಲ್ಲೆಲ್ಲ ಹೇಳ್ಬೇಡಪ್ಪ, ನ್ಯಾಷನಲ್ ಲೀಡರ್, ಸ್ಟೇಟ್ ಲೀಡರ್, ಹ್ಯೂಮನ್ ರೈಟ್ಸ್ ಎಲ್ಲ ಡೆಲ್ಲಿಗೆ ಹೋಗ್ಬೇಕು. IMA ಇಲ್ಲಿ, IM ಇನ್ KGR. ನ್ಯಾಷನಲ್ ಲೀಡರ್ ಡೆಲ್ಲಿಯಲ್ಲಿ ಇರಬೇಕು, ಅಮಿತ್ ಶಾ ಕೂತ್ಕೊಂಡು ಟಿಫನ್ ಮಾಡಬೇಕು. ನನ್ನ ಫೇಸ್ಬುಕ್ ಅಲ್ಲಿ ಇವರಿದ್ದಾರೆ, ಟ್ರಂಪ್. ಈಸ್ ಮೈ ಕ್ಲೋಸ್ ಫ್ರೆಂಡ್. ಅಣ್ಣ ಅವ್ರಿಗೆ ಗೊತ್ತಾ, ನೈಟ್ ಟೈಮಲ್ಲಿ ಗುಡ್ ನೈಟ್ ಮೆಸೇಜ್ ಹಾಕ್ತಾರೆ, ನಾನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅನ್ನು ಹಾಕ್ತಾ ಇದ್ದೀನಿ. ಏನಾದ್ರು ಹೋಗೋಕೆ ಮಾತಾಡಕ್ಕಾಗುತ್ತಾ? ಇಲ್ಲ, ಇಲ್ಲಿಂದ ಅಲ್ಲಿ ಮೇಲ್. ಈಗ ನಮ್ ಸಾರ್ ಇದ್ದಾರೆ ಕೃಷ್ಣ ಬೈರೇಗೌಡ, ಅವ್ರಿಗೆ ನಮ್ಮ ಬಾಬುಗೆ ಫೇಸ್ಬುಕ್ ಅಲ್ಲಿ ಇದ್ದಾರೆ, ನನಗೆ ಅಮಿತ್ ಶಾ ಇದ್ದಾರೆ. ನನಗೆ ಯಾರಿದ್ದಾರೆ ಫೇಸ್ಬುಕ್ ಅಲ್ಲಿ? ಅಮಿತ್ ಶಾ ಇದ್ದಾರೆ. ಇವ್ರಿಗೆ ಅಲ್ಲಿ ಹೋಗಿ ಇವ್ರು ದೂರ ಕೊಡ್ಲಿ, ನಾನು ಸಾರ್ ಹತ್ರ ಹೋಗಿ ಮಾತಾಡ್ತೀನಿ. ಇಡೀ ರಾಜ್ಯದಲ್ಲಿ ಬೆಳಗ್ಗೆ ಸುದ್ದಿ ನೋಡಿದೀರಾ? 300 crores ಇನ್ಕಮ್ ಟ್ಯಾಕ್ಸ್ ಬ್ಲಾಕ್ ಮಾಡಿದೆ. ಯಾರ್ದು? ಮಾನ್ಯ ಮುಖ್ಯಮಂತ್ರಿದು. ಇದನ್ನು ಹೋಗಿ ಕೇಳ್ಬೇಕಲ್ಲಿ. ಭೂ ಕಲ್ಲರು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ 300 crores ಬ್ಲಾಕ್ ಆಗಿದೆ. ಇಲ್ಲಿ ಯಾರೋ ಲೈನ್ ಇಂದ ಬಂದು ಒಂದು 10 ಲಕ್ಷ ಕೊಟ್ಬಿಟ್ಟು ಲೇಔಟ್ ಮಾಡ್ತಾ ಇದ್ರೆ ಏನಪ್ಪ ನ್ಯಾಯ ಇದು? ಹೊಟ್ಟೆ ಮೇಲೆ ಹೊಡಿಬೇಡ. ದಲಿತರು ಮನೆ ಕಟ್ತಾ ಇದಾರೆ. ನಮ್ದು 2 ಸೈಟ್ ಇದೆ ಅಂತ ಹೇಳಿದ್ರು, ಅದನ್ನು ಡಿಸ್ಕಸ್ ಆಗಿದೆ. ಅನ್ಬರ್ಸ್ ಸೈಟ್ ಇದೆಯಾ? ಹಣ ಇದೆಯಾ? ನಾನು ಎಲ್ಲಿನೂ ಹೋಗಿ ಇಲ್ಲಿ ತೋರಿಸೋದೇ ಇಲ್ಲ. ಎಲ್ರಿಗೂ ಗೊತ್ತು, ಯಾವ ಕಚೇರಿನಲ್ಲಿ ಒಂದೇ 1 ರೂಪಾಯಿ ಯಾರನ್ನ ಕೊಟ್ಟಿದೆ ಅನ್ಬರ್ಸಿದ್ರೆ ಮೊಟ್ಟೆ ಹೊಡಿಬಿಡ್ತೀನಿ ನಾನು. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಜಾಸ್ತಿ ಆಗ್ಬಿಟ್ಟಿದೆ ಯೂಟ್ಯೂಬ್ದು. ಬೇಡ, ಏನೋ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಕಾರ್ಯಕ್ರಮಗಳಿಗೆ ಹೋಗಿ ಮಾಡಿ 1,000 ಸಿಗುತ್ತೆ. ಬಿರಿಯಾನಿ ತಿನ್ನು, ಚಿಕನ್ ಬಿರಿಯಾನಿ, ಆಂಬೂರಿ ಬಿರಿಯಾನಿ. ಸುಮ್ನೆ ಬರೋದು. ಈ ರಾಜಕಾಲುವೆ ಇದೆ, ಆ ಏರಿ ಇದೆ, ಅದಕ್ಕೆ DC ಇದ್ದಾರೆ, ಈ ಭಾಸ್ಕರ್ ಇದ್ದಾರೆ. ಭಾಸ್ಕರ್ ನಾನು ಅಫಿಷಿಯಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಚೇರ್ಮನ್ ಇದ್ದಾರೆ. ಇದು ಚೇರ್ಮನ್ ಮೇಲೆ ಕೆಲವರಿಗೆ ಆಗಲ್ಲ. KJP ಇಂದ ಬಂದಿಲ್ಲಿ ಚೇರ್ಮನ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಂಟೆಸ್ಟ್ ಮಾಡ್ಬೋದು. ಯಾಕೆ KJP ಅವರು ಇಲ್ಲಿ ಚೇರ್ಮನ್ ಆಗ್ಬೋದಾ? KJP ಅವರು ಇಲ್ಲಿ ಬಂದು ಸೈಟ್ ಒಂದು ಮನೆ ಕಟ್ಬೋದಾ? ಇದೆಲ್ಲ ನಾನು ಕ್ಲಿಯರ್ ಆಗಿ ಫ್ರೆಂಡ್ಶಿಪ್ ಆಗಿ ಹೇಳ್ತಾ ಇದ್ದೀನಿ. ಇವರು ರೆವಿನ್ಯೂ ಮಿನಿಸ್ಟ್ರಿಗೆ ಲೆಟರ್ ಕೊಟ್ರೆ ನಾನು ರೆವಿನ್ಯೂ ಲೆಟರ್ ಬರ್ತೀನಿ. ಇವರು ಮೋದಿ ಹತ್ರ ಟಿಫನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಹೋಗಿ ಮೋದಿಗೆ ಟಿಫನ್ ಮಾಡ್ತೀನಿ. ಇವರು ಅಮಿತ್ ಶಾಗೆ ಲೆಟರ್ ಬರೆದ್ರೆ ನಾನು ಅಮಿತ್ ಶಾಗೆ ಲೆಟರ್ ಬರೆದಿದ್ದೀನಿ. ದಯವಿಟ್ಟು ಈ ಕಡೆ ಬರಬಾರ್ದು. ನಿಮ್ದು ನಮ್ದು ಕೆಲಸ BJML ಅಲ್ಲಿ ಇದೆ. 3,000 ಲ್ಯಾಂಡ್ ಇಲ್ಲ ಅಲ್ಲಿ. ಆ ಸುಜಾತ 523 acres
ಯಾರ್ದು? ತಹಸೀಲ್ದಾರ್ದು. ಅದ್ರ ಬಗ್ಗೆ ಮಾತಾಡ್ಬೇಕು. ಅದ್ರ ಒಂದು ಹ್ಯಾಂಡ್ ಬಿಲ್ ಆಗ್ಬೇಕು. ನಾನು ಹಾಕಿದ್ದೀನಿ, ನಾನು ಮಾತಾಡ್ತಿದ್ದೀನಿ. ஏன்னா என் கைக்கு ஒரு சுத்தமாக இருந்துறாங்க. அது மாதிரி என் பேர்ல அரை இன்ச்சு கூட இல்லையா. கேஜிஎஃப் தாலுக்கு வச்சுக்கின்னு நம்மளுக்கு ஒரு அறக்கே அதில் பூமாதேவி சுஜாதா ஊர்ல இருக்கிற பணக்காரன் வேலூர்காரனுக்கு எழுதிருக்குது, வீக்கட்டாக்காரனுக்கு எழுதிருக்குது. இது என்கிட்ட கேட்டான டாக்குமெண்ட் கொடுக்கும் பாபுக்கு. வீக்கட்டாக்காரன் வந்துக்கிறான், எங்க கர்நாடகாக்கு வேலூர்காரன் வந்துக்கிறான், இங்க வாங்கிக்கிறான் லேண்டு. அதனால அதிகமா பேச வரும்ல. இனிமே அவர் போராட்டம் பண்ணா நானும் போராட்டம் தான், அவர் போராட்டம்னா நானும் போராட்டம். ஏன்னா எந்த சைட்டுக்கு நீங்க இதான் நான் சொல்லுவேன். தைரியமா கேஜேக்காரங்க சைட் பர்ச்சேஸ் பண்ணுங்க, ஒரு பிரச்சனையும் இங்க இல்ல. இப்ப இன்னொரு எக்ஸாம்பிள் சொல்றேன். ஒருத்தர் லேண்ட் வாங்கினா பக்கத்துல கராபந்து யாருக்கு சொந்தம்? அது உராபுக சொந்த இடம். ಕರಾಬ್ ಪಕ್ಕದಲ್ಲಿ ಉಂದ ಸೊನ್ನ ಅದೇ. ಇದು ಕಾನೂನು. ಇಲ್ಲಿ ಬಂದು ಕಾನೂನು ಉಲ್ಲಂಘನೆ ಮಾಡಬೇಡ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಟೆಸ್ಟ್ ಪಾಸ್ ಮಾಡಿದಿರಿ ಆಲ್ರೆಡಿ. ದಯವಿಟ್ಟು ಬಿಸ್ನೆಸ್ ಇಲ್ಲಿ ಸ್ಪಾಯ್ಲ್ ಮಾಡ್ತೀರಿ. ದಯವಿಟ್ಟು ಇಲ್ಲಾಂದ್ರೆ ಅಂಡರ್ಸ್ಟ್ಯಾಂಡ್ ಹೋಗಿ. ಎಷ್ಟು ಖಾತಾಗಳು ಮಾಡಿದ್ದಾರೆ 20 ವರ್ಷ ಮುಂಚೆ ಅಣ್ಣ ಗೊತ್ತು. ಬಿಜೆಎಂಎಲ್ ನಡೆದು SBI ಅಲ್ಲಿ ಲೋನ್ ಆಗಿದೆ, ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ಆಗಿದೆ. ಇದನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬನ್ನಿ ನಮ್ಮ ಹತ್ರ ಐಡಿಯಾ ಕೇಳೋ, ನಾನೇ ಕೊಡ್ತೀನಿ. ರೋಲ್ ಕಾಲ್ಗೆ 1 ಅವರ್ ಮಾತಾಡಿ ಡಾಕ್ಯುಮೆಂಟ್ ಕೊಟ್ಟು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಎಲ್ಲರೂ. ಯೂಟ್ಯೂಬ್ ಸೇರ್ಸ್ ಹೇಳ್ತೀನಿ ನಾನು. ಸುಮ್ನೆ ಬರೋದು ಬೇಡ. ಆಲ್ದ ಮರ ಚೆನ್ನಾಗಿದೆ, ಡಿಕಾಲಿ ಪಂಚಾಯತ್ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ತಪ್ಪಾದ್ರೆ DC ಹೋಗಿ. ಸರ್ಕಾರ 1.5 ಲಕ್ಷ ಖರ್ಚು ಸಂಬಳ ಕೊಡುತ್ತೆ. ಅವ್ರು ನೋಡ್ತಾ ಇದಾರೆ. ಎಲ್ಲರೂ ಬರೋದು ಇಲ್ಲಿ ಬೋಕಸ್, ಅಲ್ಲಿ ಬೋಕಸ್, ಎಲ್ಲಿ ಬೋಕಸ್. ಏನಪ್ಪ ಬೋಕಸ್? ನಾವು ಫಸ್ಟ್ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಯಾಕೆ ಇಷ್ಟು ನಾನು ಟೆನ್ಷನ್ ಆಗಿ ಮಾತಾಡ್ತೀನಿ ಗೊತ್ತಾ ಕಮಲ್? 15 ಲಕ್ಷ ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗೋದು? ನಾನು ಯಾವ ತಹಸೀಲ್ದಾರ್ ಆಫೀಸರ್ ಕೂತ್ಕೊಂಡು ಕಾಸು ಕೇಳಲ್ಲ. ಅದಕ್ಕೆ ಇದು ಅಡ್ವೈಸ್. ದಯವಿಟ್ಟು ಬಿಸ್ನೆಸ್ ಸ್ಪಾಯ್ಲ್ ಮಾಡ್ಬಿಡಿ. ಏನಾದಿದ್ರೆ ಹೋಗಿ. ಬಂಗಾರಪೇಟೆಯಲ್ಲಿ ರಾಜಕಾಲ ಮೇಲೆ 300 ಮನೆಗಳಿದೆ ಅಂತೆ. ಮಾತಾಡಕ್ಕಾಗತ್ತಾ? ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸರ್ ಎನ್ಕ್ವೈರಿ ಆಗ್ತಾ ಇದೆ. ಅಲ್ಲಿ ಹೋಗಿ ಹ್ಯೂಮನ್ ರೈಟ್ಸ್ ಮಾತಾಡಬೇಕು. ಫಾರೆಸ್ಟ್ ತಪ್ಪ ಇದೆ ಇಲ್ವಾ ಅಂತ. ಅದು ವೆಯ್ಟು. ಇಲ್ಲಿ ಪಾಪ ಏನೋ ಟೀಸಲ್ ಕೆಲಸ ಮಾಡೋರು, ನಮ್ಮಂತ ಕೂಲಿ ಕೆಲಸ ಮಾಡೋರು ಏನೋ ಹಣ ಕೊಟ್ಬಿಟ್ರೆ ಇಲ್ಲಿ ಬಂದು ಏನಪ್ಪ ಇದು ಸರ್ ನೆಕ್ಸ್ಟ್ ಏನು ಮಾಡಬೇಡ, ದಯವಿಟ್ಟು ಬಿಟ್ಬಿಡೋಣ. ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಹೋಗೋಣ ಮಾತಾಡ್ಬಿಡಿ. ನೀವು ಅಮೌಂಟ್ ಬೇಕಾ ಬಂದು ಕೇಳಿ ನನ್ನ ಹತ್ರ, ನಾನೇ ಕೊಡ್ತೀನಿ. ಏನೋ ರಾಲಿ ಮಾತ್ರ ಇಟ್ಕೊಳ್ಳಿ 1 10,000, ಇಲ್ಲ ಕಾರ್ಯಕ್ರಮ ಮಾತ್ರ ಇಟ್ಕೊಳ್ಳಿ 10,000. ಇಲ್ಲಾಂದ್ರೆ ಗೋವಾ ಹೋಗ್ತೀರಾ ಯೂಟ್ಯೂಬ್ ಬನ್ನಿ, ನಾನೇ 5,000 ಕೊಡ್ತೀನಿ. ಹೋಗೋ ಮಜಾ ಮಾಡ್ಕೊಂಡು ಬಾ. ಸುಮ್ಮನೆ ನೆಕ್ಸ್ಟ್ ಟೈಮ್ ಎಲ್ಲ ಬಂದು ಇಲ್ಲಿ ತೊಂದರೆ ಕೊಡಬೇಡ. ಇದು ಅಡ್ವೈಸ್. ನಾವು ಕಾನೂನು ವಿರೋಧವಾಗಿ ನಾವು ಹೋಗಲ್ಲ. ಕಾನೂನು ಪ್ರಕಾರ ಕಾನೂನನ್ನು ಫಾಲೋ ಮಾಡ್ತೀನಿ. ಭಾಸ್ಕರ್ ಕರೆಕ್ಟ್ ಆಗಿದ್ದಾರೆ, ನನ್ನ ಫ್ರೆಂಡು ಚೇರ್ಮನ್ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ.